ಮಂಡ್ಯದಲ್ಲಿ ನೀರಿಗಾಗಿ ಬೀದಿಗಿಳಿದ ಅನ್ನದಾತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ನೀರಿಲ್ಲದೆ ರೈತರ ಭತ್ತ, ಕಬ್ಬು, ಜೋಳ ಇನ್ನಿತರ ಬೆಳೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ತಲೆ ಮೇಲೆ ಕಲ್ಲಿಟ್ಕೊಂಡು ವಿನೂತನವಾಗಿ ಮಂಡ್ಯದ ರೈತರು ಬೀದಿಗಿಳಿದಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟಿಸುತ್ತಿದ್ದಾರೆ. ನೀರಿಲ್ಲ, ರೈತರು ಬೆಳೆದಿರುವಂತಹ ಭತ್ತ, ಕಬ್ಬು, ಜೋಳ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಹೇಮಾವತಿ ಎಡದಂಡೆ ಬಲದಂಡೆ ನಾಲೆಗಳಿಗೆ ನೀರೇ ಹರಿಸ್ತಾ ಇಲ್ಲ, ನೀರು ಬಿಡಬೇಕು ಅಂತ ಆಗ್ರಹವನ್ನ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ರೈತರು ಮಾಡ್ತಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ತಾಲೂಕು ಕಚೇರಿಯ ಮುಂದೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಶೀಘ್ರವೇ ಕಾಲುವೆಗೆ ನೀರು ಹರಿಸದಿದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಹೇಮಾವತಿ ಬರ್ತಕ್ಕಂಥ ರೈತರು ಎಂತ ದುರಂತ ಅಂದ್ರೆ ನೋಡಿ, ಶಕ್ತಿ ನಮ್ಮ ರಾಜವರು ಹೇಳಿದ್ರು, ಹೋರಾಟ ಶಕ್ತಿ ಒಂದ್ ಕಡೆ ರಾಜಕೀಯ ಶಕ್ತಿ ಎರಡೂ ಕೂಡ ಇರೋವಂತೆ ಕಾವೇರಿ ನೀರನ್ನ ಸಕಾಲಕ್ಕೆ ಬಿಡಿಸ್ಕೊತಾರೆ. ಹೇಮಾವತಿಲಿ ಬಿಡಿ 10 ವರ್ಷದ ಈಚೆಗೆ ತಗೊಂಡ್ರೆ ಹೇಮಾವತಿಲಿ 20 TMC ನೀರು ಈ ಸಂದರ್ಭದಲ್ಲಿ ಫೆಬ್ರವರಿಲಿ ಎಂದೂ ಇಲ್ಲ, ಇವತ್ತಿದೆ. ನಿನ್ನೆ ಏನೋ ಮೊನ್ನೆ ವಿಚಾರ ತಗೋತಿದ್ರಂತೆ, 40 ವರ್ಷದಿಂದ ಎಷ್ಟು ನೀರಿದೆ, ಯಾವ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಸಲಹಾ ಸಮಿತಿಯಲ್ಲಿ ಈಗ ಚರ್ಚೆ ಮಾಡ್ತಿದ್ರಂತೆ. ನಾನು ಹೇಳೋದು ನಮ್ಮ ಇಲಾಖೆ ಅಧಿಕಾರಿಗಳಲ್ಲಿ ಜನವರಿ 5ನೇ ತಾರೀಕಲ್ಲಿ ನೀರನ್ನ ಕಟ್ಟಿದ್ರು, ಅನಾವಶ್ಯಕವಾಗಿ 1 ತಿಂಗಳು KRS ಡ್ಯಾಮ್ಗೆ ಹೋಯ್ತು. ಡಿಸೆಂಬರ್ ಅಲ್ಲಿ ನೀರು ಕಟ್ಟಿ ಅದೇ ನೀರನ್ನ 20 ದಿವಸ ಫೆಬ್ರವರಿಯಲ್ಲಿ ಕೊಟ್ಟಿದ್ರೆ ಇವತ್ತು ರೈತರು ಲಕ್ಷಾಂತರ ಕೃಷಿ ಪಂಪ್ ಸೆಟ್ಗಳು